ಹಾಯ್ ಫ್ರೆಂಡ್ಸ್, ಡಿ ಟಿ ಫ್ಯಾಷನ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನಾನಿವತ್ತು ಡಾಟ್ ಬ್ಲೌಸು ತುಂಬಾ ಪರ್ಫೆಕ್ಟ್ ಆಗಿ ಯಾವ ತರ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ ನಮ್ಮ ವ್ಯೂವರ್ ಒಬ್ರು, ಅಣ್ಣ ನನಗೆ ಬ್ಲೌಸ್ ಕಟಿಂಗ್ ಮಾಡಿದಾಗ ಈ ತರ ಬರ್ತಾ ಇದೆ, ಇದನ್ನ ಯಾವ ತರ ಕಟಿಂಗ್ ಮಾಡೋದು ಅಂತೇಳಿ ನಾನು ಕಳಿಸಿದ್ರು. ಅದ್ರ ಬಗ್ಗೆ ತುಂಬಾನೇ ವಿವರವಾಗಿ ನಾನು ಕಟಿಂಗ್ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ನೋಡೋಣ. ನಾವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡುವಾಗಲೂ ಫಸ್ಟು ನಾವು ಮೆಜರ್ಮೆಂಟನ್ನು ಕನ್ಫರ್ಮ್ ಆಗಿ ಒಂದು ಕಡೆ ಬರ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ಬ್ಲೌಸ್ ಕಟಿಂಗ್ಗೆ ಹೋಗಬೇಕು. ನಾನು ಫಸ್ಟಿಗೆ ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಬ್ಲೌಸ್ ಲೆಂತು ಬ್ಯಾಕು 13, ಶೋಲ್ಡರು 15, ಸ್ಲೀವ್ಸ್ ಉದ್ದ 10, ಸ್ಲೀವ್ಸ್ ರೌಂಡು 10.5, ಆರ್ಮೋಲು 16 ಇಂಚು, ಅಪ್ಪರ್ ಚೆಸ್ಟು 35, ಚೆಸ್ಟು 36, ವೇಸ್ಟು 30. ಅದ ನಂತರ ನಮಗೆ ಫಸ್ಟ್ ಡಾಟ್ ಪಾಯಿಂಟು 9.5. ನೆಕ್ಸ್ಟ್ ಡಾಟ್ ಪಾಯಿಂಟ್ ಬಂದು ಚೆಸ್ಟಲ್ಲಿ 13ನೇ ಭಾಗ ತಗೊಂಡ್ರೆ ನಮಗೆ ಸೆಕೆಂಡ್ ಡಾಟ್ ಪಾಯಿಂಟು ಕರೆಕ್ಟಾಗಿ ನಮಗೆ ಬರುತ್ತೆ. 2.25 ಬರುತ್ತೆ, ಅದನ್ನೇ ಇಟ್ಕೊಳ್ಳೋಣ. ಫ್ರಂಟ್ ಡೀಪು 6 ಇಂಚು, ಬ್ಯಾಕ್ ಡೀಪು 8 ಇಂಚು. ನಾವು ಮೆಜರ್ಮೆಂಟ್ ನೋಡ್ಕೊಂಡ್ವಲ್ಲ, ಅದೇ ಮೆಜರ್ಮೆಂಟ್ನ ನಾವು ನೀಟಾಗಿ ಫಾಲೋ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ನೋಡಿ ನಾವಿಲ್ಲಿ ಕೆಳಗಡೆ ಒಂದು ಮಾರ್ಕಿಂಗ್ ಹಾಕ್ಕೋಬೇಕು. 13 ಇಂಚು ಲೆಂತ್ ಇದೆ. 13 ಇಂಚು ಲೆಂತ್ಗೆ ಅರ್ಧ ಇಂಚು ನಾನು ಫಸ್ಟೇ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮೇಲ್ಗಡೆ ಶೋಲ್ಡರ್ ಹತ್ರನೂ ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕು. ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಮೇಲೆ. ಟೋಟಲ್ ನಮಗೆ ಆ ಮಾರ್ಕು ಈ ಮಾರ್ಕ್ ಸೇರಿ ನಮಗೆ 14 ಇಂಚು ಬರುತ್ತೆ. ಆರ್ಮೋಲ್ ಡೌನು 5.25 ಒಂದು ಪುಳ್ಳಿ. ಈ ಕಡೆನೂ ಸೇಮ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಈ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ವೇಸ್ಟ್ 30 ಇಂಚಿದೆ. 30 ಇಂಚಿಗೆ 7.5 ಇಂಚು ವೇಸ್ಟ್ ಬರುತ್ತೆ. ಅದಕ್ಕೆ ನಾವು ಡಾಟ್ಗೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. 7.5ಗೆ ನೆಕ್ಸ್ಟು ಡಾಟ್ಗೋಸ್ಕರ ಇದು ನಮಗೆ ಅಪ್ಪರ್ ಚೆಸ್ಟು. ನಾವು ಫಸ್ಟು ಡೀಪ್ ನೋಡಿಕೊಂಡು ಅಪ್ಪರ್ ಚೆಸ್ಟ್ನ ಡಿಸೈಡ್ ಮಾಡಬೇಕಾಗತ್ತೆ. ಫಸ್ಟಿಗೆ ನಾವು ಡೀಪ್ ಪ್ರತಿಯೊಂದು ಬ್ಲೌಸಲ್ಲೂ ಕೂಡ ಫಸ್ಟ್ ಡೀಪ್ ನೋಡ್ಕೊಂಡೆ ನಾವೆಲ್ಲನೂ ಡಿಸೈಡ್ ಮಾಡಬೇಕಾಗತ್ತೆ. 8 ಇಂಚು ಡೀಪ್ಗೆ ಬ್ರಾಡು 6.5 7.5ವರೆಗೂ ಇಟ್ಕೋಬೋದು. ಇವಾಗ ನಮಗೆ 8 ಇಂಚ್ ಡೀಪ್ಗೆ ನಾವು 8 ಇಂಚ್ ಡೀಪ್ ಮಾತ್ರ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. 35 ಅಪ್ಪರ್ ಚೆಸ್ಟ್ ಇದೆ. 35ಕ್ಕೆ 8.25 ಬರುತ್ತೆ. 8.25ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಅರ್ಧ ಇಂಚು ಲೂಸ್ ಮಾಡಬೇಕಾಗತ್ತೆ. 9 ಇಂಚು ಬಂದಾಗ 1/4 ಇಂಚು, 8 ಇಂಚು ಬಂದಾಗ ಇನ್ನೊಂದು 1/4 ಇಂಚು, ಅರ್ಧ ಇಂಚಷ್ಟು ನಾವು ಲೂಸ್ ಅನ್ನೋದು ಬಿಡಬೇಕಾಗತ್ತೆ. ಇದನ್ನು ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ತುಂಬ ಸ್ಟ್ರೈಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ಮಾರ್ಕಿಂಗ್ ಹಾಕಬೇಕು. ಶೋಲ್ಡರು 15 ಇಂಚು ಶೋಲ್ಡರ್ ಇದೆ. 15 ಇಂಚು ಶೋಲ್ಡರ್ಗೆ ನೋಡಿ, ನೀವು ಏನು ಮಾಡಬೇಕಾಗಿಲ್ಲ. ನೋಡಿ, ಇದನ್ನು ಕರೆಕ್ಟಾಗಿ 15 ಇಂಚಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕಿಂಗ್ ಹಾಕಿ ನಾವು ಇವಾಗ 8 ಇಂಚು ಡೀಪ್ ಇದೆ ಅಂದರೆ ಇದನ್ನು ನಾನು ಏನು ಮಾಡ್ತೀನಿ,
1.5 ಇಂಚು ಮೈನಸ್ ಮಾಡ್ತೀನಿ. ಅಂದರೆ ಒಂದೊಂದು ಡೀಪ್ಗೆ ನಾನು ಕಾಲು ಇಂಚ್ ಅನ್ನೋದು ಕಡಿಮೆ ಮಾಡ್ಕೊತಾ ಬರ್ತೀನಿ. ಆ ಕಾಲು ಇಂಚು ಕಡಿಮೆ ಮಾಡಿದಾಗ ನಮಗೆ 1.5 ಇಂಚು ಮೈನಸ್ ಆಗುತ್ತೆ. ಇದಕ್ಕೆ ಮುಂಚಿನ ವಿಡಿಯೋಗಳಲ್ಲೂ ಕೂಡ ಈ ಶೋಲ್ಡರ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾನು ತೋರಿಸಿದ್ದೀನಿ. ಕರೆಕ್ಟಾಗಿ 1.5 ಇಂಚು ಮೈನಸ್ ಮಾಡಿದ್ದೀನಿ. ಇದಕ್ಕೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ನಾವು ಇಟ್ಕೋಬೋದು. ಅಂದರೆ 2 ಇಂಚ್ ಬೇಕಾ, ಇಲ್ಲ 2.25 ಇಂಚ್ ಬೇಕಾ, ಇಲ್ಲ 3 ಇಂಚ್ ಬೇಕಾ ಅಂತೇಳಿ ನೋಡಿಕೊಂಡು ನಾವು ಪಟ್ಟಿ ಅನ್ನೋದು ಇಟ್ಕೋಬೋದು. ನಾನು ಇದಕ್ಕೆ 2.25 ಇಂಚು ಪಟ್ಟಿ ಇಟ್ಕೊತಾ ಇದ್ದೀನಿ. 2.25 ಇಂಚು ತಗೊಂಡಾಗ ನಮಗೆ ಕರೆಕ್ಟಾಗಿ 2 ಇಂಚು ಪಟ್ಟಿ ಬರುತ್ತೆ. ಶೋಲ್ಡ್ರ್ ಪಟ್ಟಿ ಏನಿದೆ ಅದು ಕರೆಕ್ಟಾಗಿ 2 ಇಂಚು ಬರುತ್ತೆ. ನಾವು ಇದನ್ನೇ ತಗೊಂಡ್ರೆ ಸಾಕು. ಇಲ್ಲ ಕಸ್ಟಮರ್ಗಳೇ ಹೇಳ್ಬಿಡ್ತಾರೆ ನಮಗೆ ಇಷ್ಟು ಇಂಚು ಪಟ್ಟಿ ಶೋಲ್ಡರ್ ಬೇಕು ಅಂತೇಳಿ, ನಾವು ಅದನ್ನೇ ಫಾಲೋ ಮಾಡಿಕೊಂಡ್ರೆ ಆಯಿತು. ನಾವು ಇದನ್ನು ಸ್ಟ್ರೈಟಿಗೆ ತಗೊಂಡು ಇಲ್ಲಿ 3/4 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ನೋಡಿ, ಇದನ್ನು ಸ್ಟ್ರೈಟ್ ತಗೊಂಡು ಇದನ್ನು 3/4 ಇಂಚು ಈ ಥರ ಕ್ರಾಸ್ ತಗೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಥರದೊಂದು ಸ್ಕೇಲ್ ಇದ್ದರೆ ಸಾಕು. ನೋಡಿ, ಈ ಥರ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡಿ ಇದನ್ನು ನೀಟಾಗಿ ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ಶೇಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಬಂತಲ್ವಾ? ಇಷ್ಟೇ. ಇದು ನೀಟಾಗಿ ನೆಕ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು 6.5 ಇಂದ 7 ಇಂಚ್ವರೆಗೂ ಬ್ರಾಡ್ ಇಟ್ಕೊಂಡ್ರೆ ಸಾಕು. ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಜಸ್ಟ್ ನಾವು ವಿ ಶೇಪ್ ಬೇಕಂದರೆ ಜಸ್ಟ್ ಈ ಥರ ತಗೊಂಡು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನಮಗಿವಾಗ ರೌಂಡ್ ಶೇಪ್ ಸಾಕು. ಜಸ್ಟ್ ಈ ಥರ ರೌಂಡ್ ತಗೊಂಡ್ರೆ ಸಾಕು. ನಾವು ಇದನ್ನು ಕಟಿಂಗ್ ಮಾಡ್ಕೋಬೋದು. ಇಲ್ಲಿ ನಾವು ಎಷ್ಟು ಮಾರ್ಜಿನ್ ಹಿಡಿತೀವೋ ಅಷ್ಟಕ್ಕೆ ಮಾರ್ಕಿಂಗ್ ಹಾಕ್ಕೊಂಡು ನಾವು ಟೇಪ್ ನೋಡಿ ಈ ಥರ ಕಚ್ಚಾ ಎಕ್ಸ್ಟ್ರಾ ಬಿಟ್ಟು ಮಾರ್ಕಿಂಗ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ 8 ಇಂಚಿಗೆ ನಮಗೆ ಆರ್ಮೋಲ್ ಅನ್ನೋದು ಬಂತು. ಅಂದರೆ 16 ಇಂಚು ಆರ್ಮೋಲ್ ಬಂತು. ಪರ್ಫೆಕ್ಟ್ ಆಗಿದೆ. ಇದನ್ನು ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡೋವಾಗಲೂ ಕೂಡ ನಾವು ಹೆಂಗೆ ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ಅದೇ ಥರ ಕಟಿಂಗ್ ಮಾಡಿಕೊಂಡ್ರೆ ಸಾಕು. ತುಂಬಾ ನೀಟಾಗಿ ನಮಗೆ ಕಟಿಂಗ್ ಅನ್ನೋದು ಬರುತ್ತೆ. ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಈ 2 ಲೈನ್ ಏನು ಹಾಕಿರೋದಂದರೆ ಇದು ಸ್ಟ್ರೈಟ್ ಒಂದೇ ಲೆವೆಲ್ಗೆ ಇರಲಿ ಅಂತೇಳಿ ಹಾಕಿರೋದು ಮಾರ್ಕಿಂಗ್. ಅದನ್ನು ನಾವು ಲೆವೆಲ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ಒಂದು ಚಟ್ಕ ಹಾಕ್ಕೊಂಡ್ರೆ ನಮಗೆ ನೆಕ್ ಕಟ್ ಮಾಡುವಾಗ ನಮಗೆ ತುಂಬಾ ಈಸಿ ಆಗುತ್ತೆ. ಡಾಟ್ಗೋಸ್ಕರ ನಾವು ಎಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಅದನ್ನು ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಂದ 4.25 ಇಂಚಿಗೆ ತಗೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಮಾರ್ಕಿಂಗ್ ಹಾಕ್ಬಿಟ್ರೆ ಹೊಲಿಯುವಾಗ ನಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. 8 ಇಂಚು ಡೀಪ್ಗೆ ಒಂದು ಕಾಲು ಇಂಚಿಗಿಂತ ಒಂದು ಪುಳ್ಳಿ ತಗೊಂಡ್ರೆ ಸಾಕು. ಇದನ್ನು ಕ್ರಾಸ್ ತಗೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. ಇದು ಬ್ಯಾಕ್ ಕಟಿಂಗ್ ಮುಗೀತು. ಬ್ಲೌಸ್ ಕಟ್ಟಿಂಗಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ವಿಷಯನ ನಾವು ಇವಾಗ ತಿಳಿಸ್ತಾ ಇದ್ದೀನಿ. ತುಂಬಾ ಗಮನವಿಟ್ಟು ಇದನ್ನು ಕೇಳಿ. ಯಾಕಂದರೆ ಸುಮಾರು ಜನ ಇದೇ ತಪ್ಪನ್ನ ಮಾಡಿ ಬ್ಲೌಸ್ ಅನ್ನೋದು ಕೆಡಿಸ್ಕೋತಾರೆ. ನೋಡಿ, ಇದನ್ನು ಫ್ರಂಟು ನೋಡಿ ಈ ಥರ ಬ್ಯಾಕ್ ಇಟ್ಬಿಟ್ಟು ನೋಡಿ ಈ ಥರ ಮಾರ್ಕಿಂಗ್ ಹಾಕ್ಬಿಟ್ಟು ಈ ಥರ ಹಾಕ್ಬಿಡ್ತಾರೆ. ನೋಡಿ, ಇದು ಆರ್ಮೋಲ್ ಎಷ್ಟಾಯಿತು ನೋಡಿ. ಈ ಥರ ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಬಿಟ್ಟು ಬ್ಯಾಕ್ ನೋಡಿ ಅದೇ ಲೆವೆಲ್ಗೆ ತಗೊಂಡು ಇಲ್ಲಿಂದ 2.5 ಇಂಚು 3.25 ಇಂಚು ಏನು ಅಂದಾಜು ಇಲ್ದಿರಾನೆ ನೋಡಿ ಈ ಥರ ಮಾರ್ಕಿಂಗ್ ಹಾಕಿದಾಗ ಬ್ಲೌಸೇ ಕೆಟ್ಟೋಗ್ಬಿಡುತ್ತೆ. ಇದು ಏನು ಲೆಕ್ಕಾಚಾರದಲ್ಲಿ ಕಟಿಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಒಬ್ಬರ ಅಕ್ಕ ನಾನು ಈ ಥರ ಒಂದು ಕಟಿಂಗ್ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅಣ್ಣ ಈ ಥರ ಬರ್ತಾ ಇದೆ, ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ. ಈ ಥರ ಕಟಿಂಗ್ ಮಾಡಿದಾಗ ನಿಮಗೆ
ಇದೇ ಥರನೇ ಈ ಫೋಟೋದಲ್ಲಿ ಏನು ಕಾಣ್ತಾ ಇದೆ ಅದೇ ಥರನೇ ಬಂದ್ಬಿಡುತ್ತೆ. ಈ ತಪ್ಪನ್ನ ಮಾಡಬೇಡಿ. ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಫ್ರಂಟ್, ಇವಾಗ ನೀವು ಇದನ್ನು ಫಾಲೋ ಮಾಡ್ಕೊತಾ ಬನ್ನಿ. ಇವಾಗ ಏನು ಫೋಟೋ ಕಾಣ್ತಾ ಇದೆ ಅದೇ ಥರ ತುಂಬಾ ಪರ್ಫೆಕ್ಟಾಗಿ ಬ್ಲೌಸ್ ಫ್ರಂಟು ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೋಡಿ, ಏನಿಲ್ಲ, ನಾವು ಫಸ್ಟಿಗೆ ಬ್ಯಾಕು ಸೇಮ್ ಅದೇನೆ, ಶೋಲ್ಡ್ರ್ ಹತ್ರ ನೋಡಿ ಫ್ರಂಟ್ಗೆ ಒಂದು 1/4 ಇಂಚು ಈ ಥರ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಅದ ನಂತರ ಅಪ್ಪರ್ ಚೆಸ್ಟ್ ಹತ್ರ ಒಂದು 1/4 ಇಂಚು ಈ ಥರ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಅದನ್ನು ನೀಟಾಗಿ ಮಾರ್ಕಿಂಗ್ ಹಾಕ್ಕೊಳ್ಳಿ. ಈ ಎಕ್ಸ್ಟ್ರಾ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಆರ್ಮೋಲ್ ಡಾಟ್ ಇದೆಯಲ್ವ, ಅದನ್ನು ಈ ಡಾಟ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಫ್ರಂಟ್ ಡೀಪು 6 ಇಂಚು, ಇದನ್ನು ಮಾಮೂಲಿ ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಒಂದು 3/4 ತಗೊಂಡ್ರೆ 6.5 ಇಂಚು ಬ್ರಾಡ್ ಬರುತ್ತೆ. ಸಾಕಷ್ಟೇ ತಗೊಂಡ್ರೆ, ಇನ್ನು ಬ್ರಾಡ್ ಬೇಕಂದರೆ ತಗೋಬೋದು. ಇದನ್ನು ನಾವು ರೌಂಡೇ ಮಾಡ್ಕೊಂಬಿಡೋಣ. ಅತಿ ಮುಖ್ಯವಾದದ್ದು ಪಾಯಿಂಟ್ ಅಂದರೆ ನಾವು ನೋಡಬೇಕಾಗಿರೋದು ಇದೇನೆ ಫ್ರೆಂಡ್ಸ್. ನೋಡಿ, ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು 9.5 ಇಂಚಿಗೆ ತಗೊಂಡು, ಅದ ನಂತರ ಚೆಸ್ಟಲ್ಲಿ 13ನೇ ಭಾಗ ತಗೊಂಡಾಗ ನಮಗೆ ಕರೆಕ್ಟಾಗಿ 2.25 ಇಂಚ್ವರೆಗೂ ಬರುತ್ತೆ. ಇದನ್ನು ಫಾಲೋ ಮಾಡಿಕೊಂಡ್ರೂ ಆಯಿತು. ನೆಕ್ಸ್ಟು ನಾವು ಮೆಜರ್ಮೆಂಟ್ ತಗೊಳ್ಳುವಾಗಲೇ ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟ್ ತಗೊಂಡ್ರೆ ಇನ್ನೂ ತುಂಬ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇದನ್ನು ಫಾಲೋ ಮಾಡಿಲ್ಲ ಅಂದರೆ ಇವಾಗೇನು ಫೋಟೋ ಕಾಣ್ತಾ ಇದೆ ನೋಡಿ, ಫಸ್ಟ್ ಏನು ಮಾರ್ಕಿಂಗ್ ಹಾಕಿ ನಿಮ್ಗೆ ತೋರಿಸ್ದೆ, ಇದಕ್ಕೂ ಇವಾಗ ನಾನು ಮಾರ್ಕಿಂಗ್ ಹಾಕ್ಕೊಂಡಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದನ್ನು ನಾನು ಕಟಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ನೋಡಿ. 1.5 ಇಂಚ್ವರೆಗೂ, 1/4 ಇಂಚು 1.5 ಇಂಚ್ವರೆಗೂ ಚೆಸ್ಟಿಗೆ ಮೇಲೆ ಬರ್ತಾ ಇದೆ. ಅಂದರೆ ಫೋಟೋದಲ್ಲಿ ಏನು ಕಾಣ್ತಾ ಇದೆ ಸೇಮ್ ಅದೇ ಥರ ಬಂದ್ಬಿಡತ್ತೆ. ರೆಡ್ ಕಲರ್ ಬ್ಲೌಸ್ ಲೈನಿಂಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಥರ ನಾನು ಯಾವ ಥರ ತೋರಿಸ್ತೀನೋ ಅದೇ ಥರ ನೀವು ಫಾಲೋ ಮಾಡ್ಕೊತಾ ಬಂದರೆ ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಯಾವುದೇ ಥರದ ತೊಂದರೆ ಅನ್ನೋದು ಆಗೋದಿಲ್ಲ. ಫಸ್ಟ್ ಡಾಟ್ ಪಾಯಿಂಟು 36ರಲ್ಲಿ 10ನೇ ಭಾಗ ತಗೊಂಡ್ರೆ 3/4 ಬರುತ್ತೆ. ಇದನ್ನು ನಾವು ಒಂದು ಮಾರ್ಕಿಂಗ್ ಹಾಕಿ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು, ನಮಗೆ ಡಾಟ್ ಪಾಯಿಂಟ್ ಕೂಡ ತುಂಬಾ ಪರ್ಫೆಕ್ಟಾಗಿ ಕೂರುತ್ತೆ. ಚೆಸ್ಟು 36 ಇದೆ, 36ಕ್ಕೆ 9, 9ಗೆ ನಾವು 3/4 ಇಂಚು ಎಕ್ಸ್ಟ್ರಾ ಬಿಡಬೇಕು. 3/4 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿ, ನಾವು ಇದನ್ನು ಸ್ಟ್ರೈಟಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಕಚ್ಚಾಗೋಸ್ಕರ ಎಕ್ಸ್ಟ್ರಾ. ಸೈಡಲ್ಲಿ ಕಚ್ಚಾ 1.5 ಇಂಚ್ವರೆಗೂ ಇದ್ರೆ ಸಾಕು. ಈಗ ನೋಡಿ, ಫಸ್ಟ್ ಡಾಟ್ ಪಾಯಿಂಟು ಸೆಕೆಂಡ್ ಡಾಟ್ ಪಾಯಿಂಟ್ಗೂ ಸೆಂಟ್ರಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕ್ಕೊಂಡು ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ. ಗೆರೆ ಹಾಕ್ಕೊಂಡು ನೋಡಿ, ಇದು ಉಕ್ಸ್ ಪಟ್ಟಿ ಕಡೆ ನೋಡಿ, ಫ್ರಂಟು ಡೀಪ್ ಮೇಲ್ಗಡೆಯಿಂದ ಇದಕ್ಕೆ ಒಂದು 1/2 ಇಂಚಷ್ಟು ಈ ಥರ ಕ್ರಾಸ್ ತಗೊಳ್ಳೋಣ. ಕ್ರಾಸ್ ತಗೊಂಡಾಗ ಏನಾಗುತ್ತೆ ಅಂದರೆ ಡಾಟ್ಗೂ ನಮಗೆ ಕ್ಲಾತ್ ಸಿಕ್ಕಂಗಾಗತ್ತೆ. ನಮಗೆ ಫ್ರಂಟ್ ಹತ್ರ ಉಕ್ಸ್ ಹಾಕೊಂತೀವಲ್ವ, ಅಲ್ಲಿ ರಿಂಕಲ್ಸ್ ಕೂಡ ಬರೋದಿಲ್ಲ. ತುಂಬಾ ನೀಟಾಗಿ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದಕ್ಕೆ ಇನ್ನೊಂದು 1/4 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ನಾವಿದ್ದನ್ನು ನೋಡಿ, ಇಲ್ಲಿ ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಿ ಅದು ಸೆಂಟರ್ ಡಾಟ್ ಪಾಯಿಂಟಲ್ಲಿ ಹೋಗುತ್ತೆ. ಇವಾಗ ನಾವು ಸೆಂಟರ್ ಡಾಟ್ ಪಾಯಿಂಟು 3 ಇಂಚ್ ಇಟ್ಕೊಳ್ಳೋಣ. ನಿಮಗೆ ನಾನು ತೋರಿಸ್ಬೇಕಂತೇಳಿ ಇದನ್ನು ಒಂದು ಸತಿ ಮಾರ್ಕಿಂಗ್ ಮಾಡಿ ಮೆಜರ್ ಮಾಡಿ ಇನ್ನೊಂದು ಸತಿ ತೋರಿಸ್ತೀನಿ. 3 ಇಂಚಿಗೆ ತಗೊಂಡಿದ್ದೀನಿ.
ನಮಗೆ ಎಷ್ಟು ಬೇಕು, 7.5 ಇಂಚಿಗೆ ಬೇಕು. 7.5 ಇಂಚಿಗೆ ಬೇಕು ಅಂದಾಗ ಅರ್ಧ ಇಂಚು ಎಕ್ಸ್ಟ್ರಾ ಬರ್ತಾ ಇದೆ. ಅದನ್ನು ನಾವು ಈ ಡಾಟಲ್ಲಿ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ. 3.5 ಇಂಚು ಡಾಟ್ ಬಂತು ನೋಡಿ. ಇದನ್ನು ಇನ್ನೊಂದು ಸತಿ ನಾವು ಮೆಜರ್ಮೆಂಟ್ ತಗೊಳ್ಳೋಣ. 3 ಇಂಚು ಬಂತು. 3 ಇಂಚು ಸೊಂಟದ ಕಡೆಯಿಂದ ಕರೆಕ್ಟಾಗಿ ನಮಗೆ 7.5 ಬಂತು. ಅಂದರೆ ವೇಸ್ಟು 30 ಇಂಚು ಕರೆಕ್ಟಾಗಿ ಬಂತು. ನಾವಿದನ್ನು ಮಾರ್ಕಿಂಗ್ ಹಾಕ್ಕೊಂಬಿಡೋಣ. ಇವಾಗ ಇದನ್ನು ತುಂಬಾ ಗಮನವಿಟ್ಟು ಕೇಳಿದ್ರೆ ನಿಮಗೆ ಬ್ಲೌಸ್ ಫಿಟ್ಟಿಂಗು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಸೆಂಟ್ರ್ ಡಾಟ್ ಪಾಯಿಂಟಿಂದ ಒಂದು ಅರ್ಧ ಇಂಚು 3/4 ಇಂಚ್ವರೆಗೂ ತಗೊಂಡ್ರೆ ಸಾಕು ಮೇಲೆ. ಇದು ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಿ ನಾವು ಶೋಲ್ಡರ್ ಹತ್ರ ಮತ್ತು ಅಪ್ಪರ್ ಚೆಸ್ಟ್ ಹತ್ರ, ಅದು ಡಾಟ್ಗೆ ಹೋಗುತ್ತೆ. ಈ ಡಾಟ್ಗೂ ಆ ಡಾಟ್ಗೂ 1-2 ಇಂಚು ಗ್ಯಾಪ್ ಇದ್ದರೆ ಸಾಕು. ಇದನ್ನು 1/4 ಇಂಚ್ವರೆಗೂ ಈ ಡಾಟ್ಗೆ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದಕ್ಕೂ ಅಷ್ಟೇ 1/4 ಇಂಚ್ವರೆಗೂ ಇದ್ದರೆ ಸಾಕು. ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ವಿ ಶೋಲ್ಡರ್ ಹತ್ರ ಮತ್ತು ಅಪ್ಪರ್ ಚೆಸ್ಟ್ ಹತ್ರ, ಆರ್ಮೋಲ್ ಡಾಟಲ್ಲಿ ತುಂಬಾ ನೀಟಾಗಿ ನಮಗೆ ಆರ್ಮೋಲ್ ಡಾಟ್ ಅನ್ನೋದು ಕೂರುತ್ತೆ. ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗಲೂ ಕೂಡ ನಮಗೆ ಒಂಚೂರು ಕಡಿಮೆ ಅನ್ನೋದು ಬರೋದಿಲ್ಲ. ಎಕ್ಸ್ಟ್ರಾ ಬಿಡದಿರ ನಾವು ಸ್ಟ್ರೈಟ್ ಹಾಗೆ ಕಟಿಂಗ್ ಮಾಡಿಬಿಟ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಫ್ರಂಟಲ್ಲಿ ಕಡಿಮೆ ಇರುತ್ತೆ, ಬ್ಯಾಕಲ್ಲಿ ಕರೆಕ್ಟಾಗಿ ಬರುತ್ತೆ. ಇದೇ ಥರ ನೀವು ಫಾಲೋ ಮಾಡ್ಕೊತಾ ಬಂದರೆ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಇದು ಫ್ರಂಟ್ ಆರ್ಮೋಲ್ ಸೇಪು. ಒಂದು ಅರ್ಧ ಇಂಚ್ವರೆಗೂ ನೋಡಿ ಈ ಥರ ಸೇಪ್ ತಗೊಂಡ್ರೆ ಸಾಕು. ನೋಡಿ ಇಷ್ಟು ಮಾತ್ರ ತಗೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸುಮಾರು ಜನ ಅಣ್ಣ ನನಗೆ ಫ್ರಂಟ್ ಆರ್ಮಲ್ ಸೇಪಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಕಡಿಮೆ ಬರುತ್ತೆ, ಬ್ಯಾಕಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಪದೇ ಪದೇ ಅದನ್ನು ಹೇಳ್ತಿದ್ದೀನಿ. ಇದನ್ನು ಫಾಲೋ ಮಾಡಿಕೊಂಡಾಗ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನಿಮಗೆ ಯಾವುದೇ ಥರದ ತೊಂದರೆನೂ ಬರೋದಿಲ್ಲ. ನಾವು ಇದನ್ನು ನೀಟಾಗಿ ಚಟ್ಕ ಹೊಡ್ಕೊಳ್ಳೋಣ. ಇದನ್ನು ಬೇಕಾದರೆ ವೀಲ್ ಮಾರ್ಕ್ ಕೂಡ ಹಾಕ್ಕೋಬೋದು, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹೊಲಿಯುವಾಗ ಕೂಡ. ನೋಡಿ ಇದಕ್ಕೂ ಅದಕ್ಕೂ ಇನ್ನೊಂದು ಸತಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿದ್ರೆ ಫಿಟ್ಟಿಂಗ್ ಬರುತ್ತಾ, ಇಲ್ಲ ಇದನ್ನು ಫಾಲೋ ಮಾಡಿದ್ರೆ ಫಿಟ್ಟಿಂಗ್ ಬರುತ್ತಾ ಅಂದ್ಬಿಟ್ಟು ನೀವೇ ಒಂದು ಸತಿ ಫಾಲೋ ಮಾಡಿ, ನಿಮಗೆ ಗೊತ್ತಾಗತ್ತೆ. ಫ್ರಂಟು ಬ್ಯಾಕು ಕಟಿಂಗ್ ಮುಗೀತು. ಇವಾಗ ಬೆಲ್ಟು ಕೂಡ ತುಂಬಾ ಗಮನವಿಟ್ಟು ನೋಡಬೇಕಾಗಿರೋದು. ಯಾಕಂತಂದರೆ ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಸೈಡ್ ಹೊಡೆಯುವಾಗ ನಮಗೆ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಇದು ಎಷ್ಟು ಕಚ್ಚಾ ಇದೆಯೋ 2.5 ಇದೆ. 2.5ಗೆ ನಾವು ಪರ್ಫೆಕ್ಟಾಗಿ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ನಮಗೆ ಬೆಲ್ಟ್ ಅನ್ನೋದು ಕೂರುತ್ತೆ. ಇಲ್ಲ ಅಂತಂದರೆ ನಮಗೆ ಬ್ಯಾಕ್ ಜಾಸ್ತಿ ಬರೋದು, ಫ್ರಂಟ್ ಜಾಸ್ತಿ ಬರೋದು, ಹಂಗಾಗ್ಬಿಡತ್ತೆ. ಇದನ್ನು ತುಂಬಾ ಇಂಪಾರ್ಟೆಂಟಾಗಿ ನಾವು ಫಾಲೋ ಮಾಡ್ಕೋತಾ ಬರಬೇಕು. ನೋಡಿ ಇದು ಫಸ್ಟು ನಾವು ಕೆಳಗಡೆ ಕಚ್ಚಾನ ಕಟಿಂಗ್ ಮಾಡ್ಕೋಬೇಕು, ಇಲ್ಲ ಮಾರ್ಕಿಂಗ್ ಮಾಡ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಂಡ್ರು ಆಯಿತು. ವೇಸ್ಟು 30 ಇದೆ, ಅದಕ್ಕೆ 7.5ಗೆ ತಗೊಂಡು 2 ಇಂಚ್ವರೆಗೂ ಎಕ್ಸ್ಟ್ರಾ ಮಾರ್ಜಿನ್ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ. 2.5 ಇಂಚು ರೆಡಿ ಬಂತು. ಅದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ, ಆಯ್ತಲ್ವ. ನಾವು ಎರಡೂ ಕಡೆನೂ ಸೇಮ್ ಅದೇ ಥರ ತಗೊಳ್ಳೋಣ. ಇದು ಫ್ರಂಟ್ ನೋಡಿ, ಇದನ್ನು ಈ ಥರ ಇಟ್ಟು ಇದೇ ಶೇಪಲ್ಲಿ ನಾವು ಬೆಲ್ಟ್ ಮಾರ್ಕಿಂಗ್ ಹಾಕ್ಕೊಂಡಾಗ ತುಂಬಾ ಅದ್ಭುತವಾಗಿ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್.
ಬೆಲ್ಟ್ ಯಾವುದೇ ಸೇಪ್ ಇರುತ್ತೆ, ಫ್ರಂಟ್ ಯಾವುದೋ ಸೇಪ್ ಇದ್ದಾಗ ನಮಗೆ ಫ್ರಂಟು ರಿಂಕಲ್ಸ್ ಬಂದ್ಬಿಡೋದು, ಬೇರೆ ಏನಾದರೂ ಆಗೋದು ಹಾಗೆಲ್ಲ ಆಗತ್ತೆ. ಎಕ್ಸಾಕ್ಟಾಗಿ ನಮಗೆ ಅದೇ ಸೇಪಲ್ಲಿ ಬಂದಾಗ ತುಂಬಾ ನೀಟಾಗಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಇದನ್ನು ನಾವು ನೀಟಾಗಿ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ಡೌಟ್ ಬಂದರೆ ಇನ್ನೊಂದು ಸತಿ ಕೂಡ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಬ್ಲೌಸು ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ಟೈಟು ಲೂಸ್ ಆದ್ರೂ ಹೊಲಿಯುವಾಗೂ ತುಂಬ ಕಷ್ಟ ಆಗುತ್ತೆ, ಇಲ್ಲ ಬ್ಲೌಸು ಕೆಟ್ಟೋಗ್ಬಿಡತ್ತೆ. ಇದನ್ನೆಲ್ಲ ತುಂಬ ಗಮನದಿಂದ ಇಟ್ಕೊಂಡು ಬ್ಲೌಸ್ ಕಟಿಂಗ್ ಮಾಡಿದಾಗ ತುಂಬಾ ನಮಗೆ ಫಿಟ್ಟಿಂಗ್ ತುಂಬಾ ನೀಟಾಗಿ ಬರುತ್ತೆ. ಬೆಲ್ಟು ಕಟಿಂಗು ಮುಗೀತು. ಇವಾಗ ಸ್ಲೀವ್ಸ್ ನೋಡ್ಕೊಳ್ಳೋಣ. ಫಸ್ಟಿಗೆ ಕಚ್ಚಾಗೋಸ್ಕರ ಒಂದು ಮಾರ್ಕಿಂಗು, ನೆಕ್ಸ್ಟು ಇನ್ನೊಂದು ಹೊಲಿಗೆ ಹಾಕೋದಕ್ಕೆ, ನೆಕ್ಸ್ಟು ಕರೆಕ್ಟಾಗಿ 10 ಇಂಚಿಗೆ ತಗೊಳ್ಳೋಣ. ಆರ್ಮಲ್ ಡೌನು 3.5 ಇಂಚ್ವರೆಗೂ ತಗೊಂಡ್ರೆ ಸಾಕು. ನಾವು ಇದನ್ನು ಸ್ಟ್ರೈಟಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. 16 ಇಂಚು ಆರ್ಮಲ್ ಲೂಸ್ ಇದೆ. ಆರ್ಮಲ್ 16ಕ್ಕೆ ನಮಗೆ 8 ಇಂಚ್ವರೆಗೂ ಈ ಥರ ಕ್ರಾಸ್ ಆಗಿ ಇಟ್ಟಾಗ ನಮಗೆ ಬಂದರೆ ಸಾಕು. 11 ಇಂಚು ಸ್ಲೀವ್ಸ್ ರೌಂಡ್ ಇದೆ. 11 ಇಂಚಿಗೆ 5.5. ನಾವು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. 3 ಇಂಚಿಗೆ ಇಲ್ಲಿಂದ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಸ್ಕೇಲ್ ತಗೊಂಡು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಜಸ್ಟ್ ಈ ಥರ ಒಂದು ಸ್ಕೇಲ್ ಇಟ್ಟು ರೌಂಡ್ ತಗೊಂಡ್ರೆ ನಮಗೆ ಸ್ಲೀವ್ಸ್ ಮಾರ್ಕಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ತುಂಬಾ ಕಷ್ಟ ಬೀಳ್ಬೇಕನ್ನೋದು ಏನಿರೋದಿಲ್ಲ. ನಾವಾದರೆ ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕಿ ಕಟಿಂಗ್ ಮಾಡಿಬಿಡ್ತೀವಿ. ನಿಮಗೆ ಈ ಥರದೊಂದು ಸ್ಕೇಲ್ ಇದ್ರೆ ಸಾಕು, ತುಂಬಾ ನೀಟಾಗಿ ಸೇಪ್ ಅನ್ನೋದು ಬರುತ್ತೆ. ನಾವೆಲ್ಲೆಲ್ಲಿ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವೋ ಅಲ್ಲಿ ಚಟ್ಕ ಹಾಕ್ಕೋಬೇಕು. ಇದು ಬಂದು ನೋಡಿ ಫ್ರಂಟ್ ಆರ್ಮೋಲ್ ಸೇಪ್. ಇದು ಫ್ರಂಟ್ ಕಡೆನೇ ಬರಬೇಕಂತೇಳಿ ಇದನ್ನು ಸೇಪ್ ತೆಗಿಯೋದು. ಇದನ್ನು ಸ್ವಲ್ಪ ನಾವು ಬ್ಯಾಕ್ ಸೈಡು ಇದೇನಿದೆ ಎಕ್ಸ್ಟ್ರಾ ಇದೆ, ಇದು ಬ್ಯಾಕ್ ಸೈಡ್ ಬರುತ್ತೆ. ಅದನ್ನು ನಾವು ಜೂರ್ ಲೆವೆಲ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಸ್ಲೀವ್ಸು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಕಟಿಂಗು, ಅದನ್ನು ತುಂಬ ನೀಟಾಗಿ ಫಾಲೋ ಮಾಡ್ಕೊತಾ ಬನ್ನಿ. ತುಂಬಾ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಕಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಫ್ರಂಟ್ ಕಡಿಮೆ ಆಗೋದಾಗಲಿ, ಫ್ರಂಟ್ ಜಾಸ್ತಿ ಆಗೋದಾಗಲಿ, ನೀವು ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಇಂಚಿಂಚು ನೀವು ಅಳತೆಯನ್ನು ತಗೊಂಡು ಕಟಿಂಗ್ ಮಾಡ್ಕೊತಾ ಬಂದರೆ, ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರ ಮಾಡ್ಕೊತಾ ಬಂದರೆ ನಿಮಗೆ ತುಂಬಾ ನೀಟಾಗಿ ಬ್ಲೌಸ್ ಕಟಿಂಗ್ ಅನ್ನೋದು ಬರುತ್ತೆ. ನಾನು ಇದೇ ಥರದ ವಿಡಿಯೋಸ್ನ ನಿಮಗೆ ಕೊಡ್ತಾನೆ ಇರ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್.